ನಮಸ್ಕಾರ. ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ನ ಸುದ್ದಿ ಸಮಾಚಾರಗಳು ಈ ರೀತಿ ಇದೆ. ಜಗಳೂರು ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಅದೇ ರೀತಿಯಾಗಿ ಜಗಳೂರು ಪಟ್ಟಣದ ಜೆಎಂಎಫ್ ಸ್ಮಾರಕ ಶಾಲಾಂಗಣದಲ್ಲಿ ನಮಸ್ಕಾರ. ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ನ ಸುದ್ದಿ ಸಮಾಚಾರಗಳು ಈ ರೀತಿ ಇದೆ. ಜಗಳೂರು ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಅದೇ ರೀತಿಯಾಗಿ ಜಗಳೂರು ಪಟ್ಟಣದ ಜೆಎಂಎಫ್ ಸ್ಮಾರಕ ಶಾಲಾಂಗಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ಮಾನವನ ಜವಾಬ್ದಾರಿ. ಪರಿಸರ ಉಳಿಸಿ ಬೆಳೆಸಿ ಎಂದು ಜಗಳೂರು ಪಟ್ಟಣದ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಆರ್ ಚೇತನ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಪ್ರಕೃತಿ ವಿನಾಶದಿಂದ ಜೀವ ಸಂಕುಲಕ್ಕೆ ಆಪತ್ತು ಕಾದಿದೆ ಎಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಗಳೂರು ಪಟ್ಟಣದ ಜೆಎಂ ಸ್ಮಾರಕ ಶಾಲಾ ಆವರಣದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಶಾಲಾ ಮುಖ್ಯಸ್ಥರಾದ ಮೊಹಮ್ಮದ್ ಮುನ್ನೂರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ಮಾನವನು ಕೂಡ ಪರಿಸರ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಶುಕ್ರದಶೆ ನ್ಯೂಸ್ ಪತ್ರಿಕೆ ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜೆಎಂಎಂ ಸ್ಮಾರಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶಂಕರ್, ಸಹ ಶಿಕ್ಷಕರಾದ ನಾಗರಾಜ್, ಪತ್ರಕರ್ತರಾದ ಬಸವರಾಜ್, ವಕೀಲ ತಿಪ್ಪೇಸ್ವಾಮಿ, ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಸೇರಿದಂತೆ ಸ್ಕೌಟ್ ಅಂಡ್ ಗೈಡ್ಸ್ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಪರಿಸರ ನಾಶ ಮನುಕುಲ ಸರ್ವನಾಶ. ನೀವು ಪ್ರಾಣಿಯನ್ನು ಕಾಪಾಡಿದರೆ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಅಳಿದರೆ ಕಾಡು, ಅಳುವುದು ನಾಡು. ಉತ್ತಮ ಪ್ರಕೃತಿ ಪರಿಸರಕ್ಕಾಗಿ ಅರಣ್ಯ ಉಳಿಸಿ ಬೆಳೆಸಿ ಸಂರಕ್ಷಿಸಿ. ಮನೆಗೊಂದು ಮರ, ಊರಿಗೊಂದು ವನ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಸಂರಕ್ಷಣೆ ಅನ್ನೋಣ. ಪರಿಸರ ಬೆಳೆಸಿ, ಪರಿಸರ ಉಳಿಸಿ, ಪರಿಸರ ಬೆಳೆಸಿ.